ದಿನ 1000 ರೂಪಾಯಿ ದುಡಿತಿದ್ವು. Okay. ಈಗ 200 ರೂಪಾಯಿ ದುಡಿಯೋದು ಕಷ್ಟ ಆಗಿದೆ. ಒಬ್ಬರಿಗೆ ಒಳ್ಳೇದ್ ಮಾಡಿ 99 ಜನಕ್ಕೆ ಹಾಳು ಮಾಡಿದ್ರು. ಶ್ರೇಯಸ್ ಅಣ್ಣ 100% ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತಾರೆ. ಏನು ನಾವು 5 ಗ್ಯಾರಂಟಿಗಳು ಕೊಟ್ಟಿದೀವಲ್ಲ, ಅದು ಸರ್ಕಾರ ನುಡಿದಂತೆ ನಡೆದಿದೆ. ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇದೆಯಲ್ವಾ, ನಾವು 20ರಿಂದ 22 ಸೀಟ್ ಅಂತೂ ಗೆಲ್ಲೋದಂತೂ ಪಕ್ಕ ಇದೆ. ಬರೀ ರಾಮನ್ ಪೂಜೆ ಮಾಡ್ಕೊಂಡಿದ್ರೆ ಆಗ್ಬಿಡುತ್ತಾ? ದೇಶ ಇಂಪ್ಲಿಮೆಂಟ್ ಕಾಣುತ್ತಾ? ಸರ್ ಎಲೆಕ್ಷನ್ ಏನಾಗ್ತದೆ ಅಂತ ಹೇಳಕ್ಕಾಗಲ್ಲ. ಯಾವ ಟೈಮ್ ಯಾರು ಗೆಲ್ತಾರೋ ಅಂತ ಹೇಳಕ್ಕಾಗಲ್ಲ. ಜನಗಳು ಯಾವ ತರ ಓಟ್ ಹಾಕ್ತಾರೋ ಅಂತ ಗೊತ್ತಾಗಲ್ಲ. ಅವ್ರ ಫ್ಯಾಮಿಲಿ ಅವರೇ ಮುಂದೆ ಬರ್ಬೇಕು, ಬೇರೆಯವ್ರು ಬರ್ಬಾರ್ದು. ಹಾಗಾದ್ರೆ ಅವ್ರ ಕಾರ್ಯಕರ್ತರು ಇಲ್ವಾ? ಅವ್ರಿಗೆ ನಷ್ಟ ಅಲ್ವಾ? ಅದು ಅನ್ಯಾಯ ತಾನೆ. ಮಹಿಳೆಯರ ಸಬಲೀಕರಣ ಆದ್ರೆ ದೇಶ ಉದ್ಧಾರ ಆಗುತ್ತೆ, ರಾಜ್ಯ ಉದ್ಧಾರ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಐತಿಹಾಸಿಕ ಪ್ರಸಿದ್ಧ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ನಾವೀಗ. ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರು ಸಂಸದರಾಗಬೇಕು? ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ, ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್. ಬೇಲೂರು ಮತದಾರರ ಮನದಾಳ ಏನಂತ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಯೋಗೇಶ್ ಕುಮಾರ್ ಅಂತ. ನನ್ನ ಹೆಸರೇ ಯೋಗೇಶ್. ಹೇಗಿದೆ ಲೋಕಸಭೆ ಈ ಸಲ ಹಾಸನ? ಪರವಾಗಿಲ್ಲ ಸರ್. ಓಕೆ, ಅಂದ್ರೆ ಯಾರು ಪರವಾಗಿದೆ? ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿಲ್ಲ. ಪ್ರಜ್ವಲ್ ಅನ್ನೋ ಕಾರಣಕ್ಕೆ ಪ್ರಜ್ವಲ್ಲ ಅಥವಾ ಬಿಜೆಪಿ ಹಿಂಗಲ್ ಆಗಿರೋದ್ರಿಂದ. ಓಕೆ, ಮೈತ್ರಿ ಇಲ್ಲ ಅನ್ಕೊಳ್ಳಿ, ಮೈತ್ರಿ ಮಾಡಿದಾರೆ ಅದು ಗೊತ್ತಿಲ್ಲ. ಮೈತ್ರಿ ಇಲ್ಲ ಅಂದ್ರೆ ಅವ್ರು ಬರಲ್ಲ. ಓಕೆ, ಮೈತ್ರಿ ಇರೋದ್ರಿಂದ ಅವರೇ ದೇಶಕ್ಕಾಗಿ ಮೋದಿಗೋಸ್ಕರ ಪ್ರಜ್ವಲ್ ರೇವಣ್ಣ ಓಕೆ ಬರಬೇಕು. ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆ. ಗ್ಯಾರಂಟಿ ಏನ್ ಪ್ರಯೋಜನ ಇಲ್ಲ. ಗ್ಯಾರಂಟಿ ಒಬ್ರಿಗೆ ಕೊಟ್ಟು 99 ಜನಕ್ಕೆ ಅನ್ಯಾಯ ಮಾಡಿದ್ದಾರೆ. ಮೊದಲೇ ದುಡಿತಿದ್ರಿ, ಇವಾಗ ಮೊದಲು ದಿನ 1000 ರೂಪಾಯಿ ದುಡಿತಿದ್ವು. ಈಗ 200 ರೂಪಾಯಿ ದುಡಿಯೋದು ಕಷ್ಟ ಆಗಿದೆ ಈಗ. ಹೌದಾ ಸರ್? ಏನ್ ಬೇಲೂರು ಟೂರಿಸ್ಟ್ ಜಾಸ್ತಿ ಅಂತ? ಟೂರಿಸ್ಟ್ ಇಲ್ಲ, ಆಟೋದಲ್ಲಿ ಎಲ್ಲ ಓಡಾಡಲ್ಲ. ಈಗೆಲ್ಲ ಬಸ್ಸು ಅದ್ರಲ್ಲಿ ಕ್ಯಾಬ್ ಇದ್ರಲ್ಲಿ ಓಡಾಡ್ತಾರೆ. ಯಾರು ಬರಲ್ಲ ಆಟಕ್ಕೆ. ಲೇಡೀಸ್ ಎಲ್ಲ ಒಬ್ರು ಬರಲ್ಲ. ಅವ್ರ ಜೊತೆ ಜೆಂಟ್ಸ್ ಇರ್ತಾರೆ, ಅವರು ಎಲ್ಲ ಒಟ್ಟಿಗೆ ಹೋಗ್ಬಿಡ್ತಾರೆ. ಆಟಕ್ಕೆ ಬಾಡಿಗೆನೇ ಇಲ್ಲ. ಅದು ನಿಜಾನೇ. ಒಬ್ಬರಿಗೆ ಒಳ್ಳೇದು ಮಾಡಿ 99 ಜನಕ್ಕೆ ಹಾಳು ಮಾಡಿದ್ರು. ಓಕೆ, ಹೀಗಾಗಿ ಬಿಜೆಪಿ ಬೆಂಬಲಿಸಬೇಕು. ಮೋದಿ ಬರಬೇಕು. ನಮಗೆ ಮೋದಿ ಬರಬೇಕು. ಮೋದಿಜಿ ಬಂದ್ರೆ ಶಾಸಕರು ಕೂಡ ಬಿಜೆಪಿ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ನಡೆಸ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕುಮಾರ್ ಏನ್ ಮಾಡ್ತೀರಾ? ಆಟೋ ಎಷ್ಟ ಈಗ ಗ್ಯಾರಂಟಿ ಬಂದ್ಮೇಲೆ ಕಡಿಮೆ ಆಗಿದೆಯಾ? ಕಮ್ಮಿ ಆಗಿದೆ, ಆಟೋಗೆಲ್ಲ ಆಗಿಲ್ಲ. ಹೇಗಿದೆ ಹಾಸನ ಲೋಕಸಭೆ ಸಲ? ಈ ಸತಿ ಹೇಳಕ್ಕಾಗಲ್ಲ ಸರ್, ಹೆಂಗೆ ಏನು ಅಂತ ಹೇಳಕ್ಕಾಗಲ್ಲ. ನಿಮ್ ಪ್ರಕಾರ ಓಕೆ, ಹಾಸನ ಬೇಡ ಬಿಡಿ, ಕಷ್ಟ ನಿಮ್ಗೆ ಮಾತಾಡಕ್ಕೆ. ಅಂದ್ರೆ ಯಾರು ಪ್ರಧಾನಿ ಆಗ್ಬೇಕು? ಪ್ರಧಾನಿಯವರು ಮೋದಿನೇ ಆಗ್ಬೇಕು ಅಂತ ನಮ್ದು. ಹೌದಾ? ಮೋದಿ ಪ್ರಧಾನಿ ಯಾರು ದೇಶಕ್ಕೆ ಒಳ್ಳೇದು ಅನ್ಸುತ್ತಾ? ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಏನು ಆಟೋ ಓಡಿಸ್ತಾರೆ. ಹೇಗಿದೆ ಹಾಸನ ಲೋಕಸಭೆ ಸಲ? ಎಲೆಕ್ಷನ್ ಹೇಳಕ್ಕಾಗಲ್ಲ ಸರ್, ಎಲೆಕ್ಷನ್ ಏನಾಗ್ತದೆ ಅಂತ ಹೇಳಕ್ಕಾಗಲ್ಲ. ಯಾವ ಟೈಮ್ ಯಾರು ಗೆಲ್ತಾರೋ ಅಂತ ಹೇಳಕ್ಕಾಗಲ್ಲ. ಜನಗಳು ಯಾವ ತರ ಓಟ್ ಹಾಕ್ತಾರೋ ಅಂತ ಗೊತ್ತಾಗಲ್ಲ. ಓಕೆ, ಈಗ ಸಂಸದರಾಗಿ ಪ್ರಜ್ವಲ್ ಬಂದವರ ಇಲ್ಲಿ ಗೆದ್ದ ಮೇಲೆಲ್ಲ ಕಳೆದ 5 ವರ್ಷದಲ್ಲಿ ಬಂದು ಹೋಗಿದಾರ ಬೇಲೂರೆಲ್ಲ? ಎಲ್ಲ ಬಂದು ಹೋಗಿದ್ದಾರೆ. ಓಕೆ, ಕೆಲಸ ಮಾಡಿದ್ದಾರೆ ಅನ್ಸುತ್ತಾ? ಕೆಲಸ ಮಾಡಿದ್ದಾರೆ. ಓಕೆ, ಈಗ ಬಿಜೆಪಿ JDS ಮೈತ್ರಿಯಿಂದ ಪ್ರಜ್ವಲ್, ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್, ಏನಾಗ್ಬೋದು ನಿಮ್ಗೇನ್ ಅನ್ಸುತ್ತೆ? ಯಾರು ಹೇಳಕ್ಕಾಗಲ್ಲ ಸರ್. ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ನಮ್ಗೆ ಎಲ್ಲ ಅವರೇ ಆದ್ರೆ ಒಳ್ಳೇದೇ. ಮೋದಿ ಆದ್ರೆ ಹೌದಾ? ಯಾಕೆ ಮೋದಿ ದೇಶಕ್ಕೆಲ್ಲ ಅಂತ ಪರವಾಗಿಲ್ಲ. ಎಲ್ಲದು ಆರ್ಥಿಕ ಇದರಲ್ಲಿ ಮೋದಿನ ಪ್ರಧಾನಿ ಯಾರು ದೇಶಕ್ಕೆ ಒಳ್ಳೇದಾಗುತ್ತೆ ಆಗುತ್ತೆ ಅಂತ ಅನ್ಸಿಕೆ ಅಂತಲೇ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಸಚಿನ್ ಅಂತ. ಏನ್ ಮಾಡ್ತಿರೋದು ನೀವು? ಏನಿಲ್ಲ, ನಾನು ಹಂಗೇನೆ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ತೀರಾ? ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೌದು. ಒಂದ್ ಕಡೆ ದೇಶದ ಪ್ರಧಾನಿ ಯಾರಂತ ಮತದಾರ ಡಿಸೈಡ್ ಮಾಡ್ಬೇಕು, ಜೊತೆಗೆ ಹಾಸನದ ಸಂಸದರು ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಹೇಗಿದೆ ಸರ್ ಇವತ್ತಿನ ವಾತಾವರಣ ನೋಡಿದ್ರೆ? ಏನು ಪುಟ್ಟಸ್ವಾಮಿ ಗೌಡ್ರು ಇದ್ರಲ್ಲ, ಆ 1899 ಅಲೆ ಏನಿತ್ತಲ್ಲ, 1980 ದೇವೇಗೌಡರನ್ನ ಸೋಲ್ಸಿದ್ರಲ್ವಾ, ಅದೇ ಅಲೆ ಈ ಸತಿ ಕ್ರಿಯೇಟ್ ಆಗ್ತಿದೆ ಅನ್ನೋದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ಮತದಾರರಲ್ಲೂ ಅದೊಂದು ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಅವತ್ತು ತಾತನ್ ಸೋಲ್ಸೋರು, ಇವತ್ತು ಮೊಮ್ಮಗನ್ ಸೋಲ್ಸಿರೋದು 100 ಅಲ್ಲ 200% ಇದು ಸತ್ಯ. ಯಾವ ಕಾರಣಕ್ಕೆ ಸರ್? ಏನ್ ಕಾರಣ ಅಂದ್ರೆ ಅಭಿವೃದ್ಧಿ ಇಲ್ಲ ಸರ್. ದೊಡ್ಡ ಗೌಡ್ರು ಅಂತಾರೆ, ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಯಾವುದೇ ರೀತಿ ಅಭಿವೃದ್ಧಿಯಲ್ಲಿ ಇಲ್ಲ, ಶೂನ್ಯ. ಇವ್ರದ್ದೇನು ಓಕೆ, ಇವ್ರು ಅಷ್ಟೆಲ್ಲ JDS ಬೆಳೆಸ್ಬೇಕಲ್ವಾ? ಇವ್ರ ಮೆಂಟಾಲಿಟಿ ಬೇಕಾದ್ರೆ 3 ಸೀಟು ಅವ್ರು ಬೇಕಾದ ಏನು ಕುಟುಂಬ ರಾಜಕಾರಣ ಮಾಡಕ್ಕಿಂತ ಬೇರೆಯವ್ರಿಗೆ ಟಿಕೆಟ್ ಕೊಡ್ಬೋದಲ್ಲ, ಸಾಮಾನ್ಯವಾಗಿ ಬೆಳೆಸ್ಬೋದಲ್ಲ. ಅದನ್ನ ಯಾರು ತಗೊಳಲ್ಲ. ಅವ್ರ ಫ್ಯಾಮಿಲಿ ಅವರೇ ಮುಂದೆ ಬರ್ಬೇಕು, ಬೇರೆಯವ್ರು ಬರ್ಬಾರ್ದು. ಹಾಗಾದ್ರೆ ಅವ್ರ ಕಾರ್ಯಕರ್ತರು ಇಲ್ವಾ? ಅವ್ರಿಗೆ ನಷ್ಟ ಅಲ್ವಾ? ಅದು ಅನ್ಯಾಯ ತಾನೆ ನಿಮ್ ಪ್ರಕಾರ? ಅದಕ್ಕೋಸ್ಕರನೇ ಕುಟುಂಬ ರಾಜಕಾರಣ ಸಂಪೂರ್ಣವಾಗಿ ತ್ಯಜಿಸ್ತಾರೆ. ಶ್ರೇಯಸ್ ಅಣ್ಣ 100% ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತಾರೆ. ಅಲ್ಲ ಇರ್ಬೋದು, ನಿಮ್ಮ ಅಭಿಪ್ರಾಯ ಅದು. ಯಾಕಂದ್ರೆ
ಶ್ರೇಯಸ್ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣ ಅವ್ರಿಗೆ ಸಖತ್ ಫೈಟ್ ಕೊಟ್ಟಿದ್ರು. ಅವ್ರ ತಾತ ಕೂಡ ದೇವೇಗೌಡರನ್ನ ಸೋಲ್ಸಿದ್ರು. ಅವ್ರ ತಾಯಿ ಕೂಡ ಚುನಾವಣೆಗೆ ನಿಂತಿದ್ರು. ಅಲ್ಲಿ ಅನುಕಂಪ ಕೂಡ ಇದೆ. ಶ್ರೇಯಸ್ ಪಟೇಲ್ ಆಮೇಲೆ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿ ಯೋಜನೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿ, ಇವೆಲ್ಲವೂ ಕೂಡ ಶ್ರೇಯಸ್ ಪ್ಲಸ್ ಆಗ್ಬಹುದು. ಖಂಡಿತವಾಗ್ಲು ಸರ್, ಏನು ನಾವು 5 ಗ್ಯಾರಂಟಿಗಳು ಕೊಟ್ಟಿದೀವಲ್ಲ, ಅದು ಸರ್ಕಾರ ನುಡಿದಂತೆ ನಡೆದಿದೆ. ಎಲ್ಲಾ ಜನಸಾಮಾನ್ಯರಿಗೂ, ಎಸ್ಪೆಷಲಿ ಮಹಿಳೆಯರಿಗೆ, ಇವತ್ತೇನು ಆರ್ಥಿಕತೆಯಿಂದ ಏನು ನರೇಂದ್ರ ಮೋದಿ ಅವರು ಏನು ವೈಫಲ್ಯ ಕಂಡಿದ್ದಾರೆ, ಏನೋ GDP ಇರ್ಬೋದು, ಎಲ್ಲ ಉದ್ಯೋಗ ಸೃಷ್ಟಿ ಇರ್ಬೋದು, ಅದೇ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗ್ತಿದೆ ಸರ್. ಒಂದು 5-6 ಸಾವಿರ ರೂಪಾಯಿಗೆ ಯಾವ್ದೋ ಒಂದು ಖಾಸಗಿ ಕೆಲಸ ಮಾಡಕ್ ಹೋಗ್ತವೆ ಹೆಣ್ಮಕ್ಳು, ಅವರಿಗೆ 1,500 2 ಸಾವಿರ ರೂಪಾಯಿ ಬಸ್ ಚಾರ್ಜ್ ಉಳಿತು ಅಂದಾಗ ಅವ್ರ ಮನೆ ಆಟೋಮೆಟಿಕ್ ಮೇಂಟೈನ್ ಮಾಡ್ಬೋದು. ಹೆಣ್ಮಕ್ಳು ಸಂಸಾರದ ಕಣ್ಣು, ಅದರಿಂದ ನಮಗೆ ತುಂಬಾನೇ ಒಳ್ಳೆಯದಾಗ್ತಿದೆ ಹೆಣ್ಮಕ್ಳಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ, ಖಂಡಿತವಾಗ್ಲು ಸರ್. ಈಗ ಎಕ್ಸಾಂಪಲ್, ದಿನಕ್ಕೆ ದಿನಗೂಲಿ ಅಂತ ಹೋದಾಗ ಯಾರೋ ಒಬ್ರು ಒಂದು 500 ರೂಪಾಯಿ ದುಡಿತಾರೆ. ಅದ್ರಲ್ಲಿ 100 ರೂಪಾಯಿ ಬಸ್ ಚಾರ್ಜ್ ಕೊಡ್ಬೇಕು, 100 ರೂಪಾಯಿ ಅಕ್ಕಿ ಕೊಡ್ಬೇಕು. ಈಗ ಗ್ಯಾರಂಟಿಯಿಂದ ಅದೇ 200 ರೂಪಾಯಿ ಉಳಿತು ಅಂದ್ರೆ ಬಡವರ ಮನೆಗೆ ಶಕ್ತಿ ತುಂಬ್ದಂಗೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ನಿಜಕ್ಕೂ ಅರ್ಹ ಫಲಾನುಭವಿಗಳಿಗೆ ಅದ್ ಗೊತ್ತಿರುತ್ತೆ, ಅರ್ಹ ಫಲಾನುಭವಿಗಳಿಗೆ. ಆದ್ರೆ ಗ್ಯಾರಂಟಿ ಬಸ್ ವಯಸ್ಸಾದವ್ರಿಗೆ ಎಲ್ಲರಿಗೂ ಬಿಡ್ಬೇಕಿತ್ತು, ಬರೀ ಹೆಣ್ಮಕ್ಳಿಗೆ ಮಾತ್ರ ಬಿಟ್ರು ಅಂತಾರೆ. ಇಲ್ಲ, ಆತರ ಏನಿಲ್ಲ ಸರ್. ವಯಸ್ಸಾದ 60+ ಇರೋರಿಗೆ ಅವ್ರೇನು ಒಂದು ಎಲಿಜಿಬಿಲಿಟಿ ಆಧಾರ್ ಕಾರ್ಡ್ ಇದೆಯಲ್ವಾ, ಅದ್ರ ಮುಖಾಂತರ ಹೋಗ್ತಾ ಇದಾರೆ, ಅದು ಓಕೆ. ಬಟ್ ಏನು ಅಂದ್ರೆ ಈಗ ನಮಗೆ ಮೇನ್ ಇಂಪಾರ್ಟೆಂಟ್ ಮಹಿಳೆಯರು ಸರ್. ಮಹಿಳೆಯರ ಸಬಲೀಕರಣ ಆದ್ರೆ ದೇಶ ಉದ್ಧಾರ ಆಗುತ್ತೆ, ರಾಜ್ಯ ಉದ್ಧಾರ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ, ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದೆ ಸರ್. ಇದಂತೂ ಹೇಳಕ್ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಲೋಕಸಭಾ ಇರ್ಬೋದು, ಮತ್ತೆ ರಾಜ್ಯದಲ್ಲೂ ಸಹ ಏನು ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇದೆಯಲ್ವಾ, ನಾವು 20ರಿಂದ 22 ಸೀಟ್ ಅಂತೂ ಗೆಲ್ಲೋದಂತೂ ಪಕ್ಕ ಇದೆ ಸರ್. ಕಾಂಗ್ರೆಸ್ 22 ಸೀಟ್ ಖಂಡಿತವಾಗ್ಲೂ 22 ಸೀಟ್ ಅಂತೂ ತಗೊಂಡೆ. ಸರ್, ಮತ್ತೊಂದ್ ಕಡೆ ಮೋದಿಯೇ ಪ್ರಧಾನಿ ಆಗ್ಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ. ಅದು ಅವ್ರವ್ರಿಗೆ ಬಿಟ್ಟ ಅಭಿಪ್ರಾಯ. ನಿಮ್ ಪ್ರಕಾರ ಯಾರು ಪ್ರಧಾನಿ ಆಗ್ಬೇಕು ಸರ್? ಬರೀ ಪ್ರಧಾನಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅಭಿವೃದ್ಧಿ ನಡೆಸ್ಬೇಕಲ್ವಾ. ಯಾವ ರೀತಿ ಅಭಿವೃದ್ಧಿ? 10 ವರ್ಷದ ದೇಶದಲ್ಲಿ ಆಗಿಲ್ಲ. ಎಲ್ಲಿದೆ? ಅಚ್ಚೇ ದಿನ ಇದೆ. ಮತ್ತೆ ಈಗ ಇದು SBI ಬಾಂಡ್ ಇದೆಯಲ್ವಾ, ಬಾಂಡ್ ಸ್ಕ್ಯಾಮ್ ನಡೆಸ್ತಾ ಇದಾರೆ. ಮಾಹಿತಿ ಕೊಡ್ಬೋದಲ್ವಾ? ಮಾಹಿತಿ ಯಾಕೆ ಕೊಡ್ತಿಲ್ಲ ಅವರು? ಅದನ್ನೇ ಕೇಳ್ಬೋದು. ನಿಮ್ ಮೀಡಿಯಾದವರು ನೀವೇ ಕ್ವಶನ್ ಮಾಡ್ಬೋದು. ನೀವು ಮೀಡಿಯಾದವ್ರು ರೈಸು ಮಾಡ್ತಿಲ್ಲ ಆ ವಿಚಾರ. ಕಳೆದ 10 ವರ್ಷದಿಂದ ಪ್ರೆಸ್ ಮೀಟ್ ಅಟೆಂಡ್ ಮಾಡಿಲ್ಲ. ಮಾಡಿಲ್ಲ, ಅವ್ರು ಮಾಡೋದು ಇಲ್ಲಲ್ಲ ಸರ್. ಬರೀ ರಾಮನ ಹೆಸರು ಹೇಳ್ಕೊಂಡು ಓಟ್ ಪಡೆಯೋದಲ್ಲ, ಅದೇ ರೀತಿ ಅಭಿವೃದ್ಧಿನ ಪಡಿಸ್ಬೇಕಲ್ವಾ ಜನಗಳಿಗೆ. ಆಗ ಮಾತ್ರ ಒಂದು ದೇಶ ಇಂಪ್ಲಿಮೆಂಟ್ ಕಾಣಕ್ ಸಾಧ್ಯ ಇದೆ. ಯುವಕರಿಗೆ ನೋಡಿ ಉದ್ಯೋಗ ಇಲ್ಲ. ನಮ್ಮಂತ ಯುವಕರು ಎಲ್ಲಿಗೆ ಹೋಗ್ಬೇಕು? ಹಾಗಾದ್ರೆ ಕೆಲಸ ಕೊಡೋದ್ ಬೇಡ. ಹಾಗಾದ್ರೆ ಬರೀ ರಾಮನ್ ಪೂಜೆ ಮಾಡ್ಕೊಂಡಿದ್ರೆ ಆಗ್ಬಿಡುತ್ತಾ? ದೇಶ ಇಂಪ್ಲಿಮೆಂಟ್ ಕಾಣುತ್ತಾ? ಉದ್ಯೋಗ ಕಲ್ಪಿಸಿದಾಗ ಮಾತ್ರ ದೇಶ ಡೆವಲಪ್ಮೆಂಟ್ ಕಾಣುತ್ತೆ ಸರ್. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಆಗ್ಬೋದು ನಿಮ್ ಪ್ರಕಾರ? ಸೂಕ್ತರು ಇದಾರೆ. ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ ಇಬ್ರು ಸೂಕ್ತರಿದ್ದಾರೆ. ಎಸ್ಪೆಷಲಿ ಹಿರಿಯರಿದ್ದಾರೆ. ಅವರು ಚಾಣಾಕ್ಷತನಕ್ಕೆ ತುಂಬಾ ಇಂಪ್ಲಿಮೆಂಟ್ ಇದೆ. ಆದ್ರಿಂದ ನಾನು ಹೇಳೋ ಪ್ರಕಾರ ರಾಹುಲ್ ಗಾಂಧಿಗಿಂತಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಟರ್ ಇದ್ದಾರೆ. ಹಿರಿಯ ರಾಜಕಾರಣಿ. ಅವರು ಸೋಲಿಲ್ದು ಸರ್ದಾರ್ ಆಗಿದ್ರು, ಒಂದ್ಸತಿ ಸೋತಿದ್ದಾರೆ. ಏನೋ ಮೋದಿ ಅವರ ಎದುರಿಸಿದ ನಾಯಕ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ನೀವೇ ನೋಡಿದೀರಾ ಸದನದಲ್ಲೇ ಅವ್ರು ಯಾವ ರೀತಿ ಅವರು ವಾಕ್ಚಾತುರ್ಯ ಹೇಗಿದೆ ಅನ್ನೋದು ಎಲ್ರೂ ಕಂಡಿದ್ದಾರೆ. ಬಟ್ ಒಳ್ಳೆ ಆಡಳಿತ ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೂಕ್ತ ವ್ಯಕ್ತಿ ಪ್ರಧಾನಿಗೆ. ಈ ಮಟ್ಟಿಗೆ ಘೋಷಣೆ ಮಾಡ್ಬೇಕು ಕಾಂಗ್ರೆಸ್ ಅವರು. ನಲ್ಲಿ ಬದಲಾವಣೆ ಬೇಕು, ಹಾಸನದಲ್ಲೂ ಬೇಕು, ದೇಶದಲ್ಲೂ ಬೇಕು ಅಂತ ಹೇಳ್ತಿರೋದು ನಿಮ್ಮ ಅಭಿಪ್ರಾಯ? ಖಂಡಿತ ಸರ್, ಬೇಕೇ ಬೇಕು. ನೀವೇ ಕ್ವಶನ್ ಮಾಡಿ, ನೀವೇ ಒಂದು ರಿಪೋರ್ಟ್ ಮಾಡಿ, ಏನಾಗಿದೆ, ವಾಸ್ತವ ಏನ್ ನಡೀತಾ ಇದೆ. ಬರೀ ಫಾರಿನ್ ಟ್ರಿಪ್ ಮಾಡೋದು, ನಾನ್ ತಗೊಳೋದೇ ಇಲ್ಲ ಅಂತ ಹೇಳ್ತಾರಲ್ವಾ. ಯಾವುದೇ ರೀತಿ ನಾನು ಭ್ರಷ್ಟಾಚಾರ ನಡೆಸ್ತಿಲ್ಲ. ಎಷ್ಟು ಭ್ರಷ್ಟಾಚಾರ ತಾಂಡವಾಡ್ತಿದೆ ಸರ್ ದೇಶದಲ್ಲಿ, ಅದ್ರ ಬಗ್ಗೆ ಗಮನ ಇಲ್ಲ. ಮಾತಿತ್ತಿರೆ ಭ್ರಷ್ಟಾಚಾರ ಮುಕ್ತ ಅಂತೀರಾ. ಒಂದ್ ಇಲಾಖೆಗಳಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಡೀತಿಲ್ವಾ? ಹಾಗಾದ್ರೆ ಬಂದಿಲ್ವಾ? ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು. ಮೇನ್ ಬಂದಿರೋದು ಮಹಿಳೆಯರು, ಯುವಕರು, ಕೃಷಿಕರಿಗೆ ಮೊದಲ ಆದ್ಯತೆ ದೇಶದಲ್ಲಿ ಕೊಡ್ಬೇಕು ಸರ್, ನನ್ನ ಪ್ರಕಾರ. ಆಗ ಮಾತ್ರ ದೇಶದ ಉದ್ಧಾರ ಆಗುತ್ತೆ. ಎಷ್ಟೇ ಇನ್ನೂ 100 ರಾಮ ಮಂದಿರ ಕಟ್ಟಿರೋದು ಸಾಧ್ಯ ಆಗಲ್ಲ. ಯಾರು ಪೂಜೆ ಮಾಡ್ತಾ ಕೂರಲ್ಲ. ವಿದ್ಯಾವಂತರಾಗ್ಬೇಕು, ಅವ್ರಿಗೆ ಕರೆಕ್ಟ್ ರೀತಿ ನೌಕರಿ ಕೊಡ್ಬೇಕಲ್ಲ. ರಾಮ ಮಂದಿರ ಹೊಟ್ಟೆ ತುಂಬಸಲ್ಲ. ದೇಶದಲ್ಲಿ ಆಸ್ಪತ್ರೆಗಳು, ಅಣೆಕಟ್ಟೆಗಳು ಇವೆಲ್ಲ ಆಗಬೇಕು ಅನ್ನೋದು ನಿಮ್ಮ ಮಾತು. ಖಂಡಿತ. ಎಸ್ ವೀಕ್ಷಕರೇ, ಬೇಲೂರಿನ ಬಸ್ ಸ್ಟ್ಯಾಂಡ್ ಬಳಿ ಇರುವಂತ ಆಟೋ ಸ್ಟ್ಯಾಂಡ್ ಅಲ್ಲಿ ಒಂದಷ್ಟು ಜನರನ್ನ ಮಾತಾಡ್ಸೆ. ಒಂದಷ್ಟು ಜನ ದೇಶಕ್ಕಾಗಿ ಮೋದಿ ಅಂತಾರೆ. ಆದ್ರೆ ಇವರು ಸಚಿನ್ ಅವ್ರು ಹೇಳ್ತಿರೋದು ಇಲ್ಲ, ಬದಲಾಗಬೇಕು, ಬದಲಾವಣೆ ಬೇಕು, ಹಾಸನದಲ್ಲೂ ಬದಲಾವಣೆ ಬೇಕು, ಶ್ರೇಯಸ್ ಪಟೇಲ್ಗೆ ಭವಿಷ್ಯ ಇದೆ ಅಂತ. ಹಾಗೆ ದೇಶದಲ್ಲಿ ಕೂಡ ಮೋದಿ ಸರ್ಕಾರನು ಬದಲಾಗಬೇಕು ಅಂತ ಹೇಳ್ತಿದ್ದಾರೆ. ನೀವು ಕಾಮೆಂಟ್ ಮೂಲಕ ತಿಳಿಸಿ, ಹಾಸನದ ಸಂಸದರು ಯಾರಾಗಬೇಕು? ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಬೇಲೂರು.
ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.